ಮಹಾಜನ್ ವರದಿಗೆ ಕರ್ನಾಟಕ ಬದ್ಧವಾಗಿದ್ದು ಪದೇ ಪದೇ ಗಡಿ ತಂಟೆಯಿಂದ ರಾಜ್ಯದಲ್ಲಿ ಶಾಂತಿ ಹಾಳಾಗ್ತಾ ಇದೆ. ಮರಾಠರು ಮತ್ತು ಕನ್ನಡಿಗರ ನಡುವೆ ಸಂಘರ್ಷ ಬೇಡ ಅನ್ನುವಂತಹ ಮಾತನ್ನ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಸಾರಿಗೆ ನಿಗಮದ ಚಾಲಕ ಹಾಗೆ ನಿರ್ವಾಹಕರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ ಘಟನೆಯನ್ನ ಖಂಡಿಸಿ ಹಾಗೆ ಎಂಇಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತ ಆಗ್ರಹಿಸಿ ನಿನ್ನೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದು, ಮಹಾಜನ್ ವರದಿಗೆ ಕರ್ನಾಟಕ ಬದ್ಧವಾಗಿದೆ, ಆದ್ರೆ ಪದೇ ಪದೇ ಗಡಿ ತಂಟೆಯಿಂದ ರಾಜ್ಯದಲ್ಲಿ ಶಾಂತಿ ಹಾಳಾಗ್ತಾ ಇದ್ದು ಮರಾಠಿಗರು ಹಾಗೆ ಕನ್ನಡಿಗರ ನಡುವೆ ಸಂಘರ್ಷ ಬೇಡ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನು ಯಾರೋ 4 ಕಿಡಿಗೇಡಿಗಳು ಮಾಡಿದಂತಹ ತಪ್ಪಿನಿಂದ ಇಡೀ ಮರಾಠ ಜನಾಂಗವನ್ನ ಟೀಕೆ ಮಾಡೋದು ಸರಿ ಅಲ್ಲ. ಮರಾಠಿಗರು ಮತ್ತು ಕನ್ನಡಿಗರು ಸಹೋದರರಿದ್ದಂತೆ ಇರಬೇಕು ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಮಹಾಜನ್ ವರದಿಗೆ ಕರ್ನಾಟಕ ಬದ್ಧ ಅನ್ನುವಂತಹ ಮಾತನ್ನ ಹೇಳಿದ್ದು, ಏನಿದು ಮಹಾಜನ್ ವರದಿ ಅಂತ ನಾವು ಗಮನಿಸೋದಾದ್ರೆ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅನ್ನುವಂತಹ ಅಂಶವನ್ನ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ಫ್ಯಾಕ್ಟ್ 1965ರ ಅಕ್ಟೋಬರ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಮೆಹರ್ ಚಂದ್ ಮಹಾಜನ್ ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಹಾಗಾಗಿ ಈ ಸಮಿತಿಗೆ ಮಹಾಜನ್ ಸಮಿತಿ ಅಥವಾ ಮಹಾಜನ್ ಆಯೋಗ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಈ ವರದಿಯ ಪ್ರಕಾರ ಕರ್ನಾಟಕ ಮಹಾರಾಷ್ಟ್ರ ಹಾಗೆ ಕರ್ನಾಟಕ ಕೇರಳದ ಗಡಿ ಸಮಸ್ಯೆಯನ್ನ ನಿವಾರಿಸುವಂತಹ ಸಲುವಾಗಿ ಈ ವರದಿಯನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಭಾಷೆಗಳ ಆಧಾರದಲ್ಲಿ ವಿಂಗಡಣೆ ಮಾಡೋದಕ್ಕೆ, ಗಡಿ ನಿರ್ಣಯ ಮಾಡೋದಕ್ಕೆ 1953ರ ಡಿಸೆಂಬರ್ 22 ಕೇಂದ್ರ ಸರ್ಕಾರ ಫಜಲ್ ಅಲಿ ನೇತೃತ್ವದಲ್ಲಿ ರಾಜ್ಯಗಳ ಪುನರ್ ವಿಂಗಡಣಾ ಆಯೋಗವನ್ನ ರಚನೆ ಮಾಡಿತ್ತು. ಸೊ ಇದೀಗ ಮಹಾಜನ್ ವರದಿಯನ್ನ ಮತ್ತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ನಡುವಿನ ಗಡಿ ಗುದ್ದಾಟದ ಸಂದರ್ಭ ಹಾಗೆ ಎಂಇಎಸ್ ಪುಂಡರು ನಡೆಸುವಂತಹ ಅಮಾನುಷ ಕೃತ್ಯಗಳನ್ನ ಖಂಡಿಸುವಂತಹ ಸಂದರ್ಭ ಉಲ್ಲೇಖ ಮಾಡಲಾಗುತ್ತೆ. ಸೊ ಬೆಳಗಾವಿಯನ್ನ ಕರ್ನಾಟಕ ಆಕ್ರಮಿತ ಪ್ರದೇಶ ಅಂತ ಏನ್ ಘೋಷಿಸಿ ಅದನ್ನ ವಶಪಡಿಸ್ಕೊಳ್ತೀವಿ ಅಂತ ಮಹಾರಾಷ್ಟ್ರದವರು ಹೇಳ್ತಾರಲ್ಲ, ಅದನ್ನ ಖಂಡಿಸುವಂತ ಸಲುವಾಗಿ ಈ ವರದಿಯನ್ನ ತೆಗೆದುಕೊಳ್ಳಲಾಗುತ್ತೆ. ರಾಜ್ಯಗಳ ಭಾಷಾವಾರು ವಿಂಗಡಣೆ ಬಳಿಕ ಮಹಾರಾಷ್ಟ್ರ ದೊಡ್ಡ ಮಟ್ಟದ ಹೋರಾಟ ಶುರುವಿಟ್ಟಿದ್ರಿಂದಾನೇ ಈ ಮಹಾಜನ್ ಆಯೋಗ ರಚನೆ ಆಗಿದ್ದು. ಬಟ್ ಇದನ್ನ ಮಹಾರಾಷ್ಟ್ರ ಇವತ್ತಿಗೂ ಅಕ್ಸೆಪ್ಟ್ ಮಾಡೋದಿಲ್ಲ. ಬಟ್ ವರದಿಯ ಪ್ರಕಾರ ಇವತ್ತಿಗೂ ಕೂಡ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅನ್ನುವಂತಹ ಅಂಶ ಉಲ್ಲೇಖ ಆಗಿದೆ. ನನ್ನ ಲೈಫ್ ನಾನು ರಾಜಕೀಯ ಲೈಫ್ನಲ್ಲಿ ನೋಡಿಲ್ಲ. ಹೀಗಾಗಿ